ಐ.ಸಿ.ಐ.ಸಿ.ಐ ಬ್ಯಾಂಕ್‌ನ ಎ.ಟಿ.ಎಂ ಪಿನ್ನನ್ನು ನಮ್ಮ ಫೋನ್ ಮೂಲಕ ನಾವು ಬದಲಾವಣೆ ಮಾಡ್ಕೋಬಹುದು. ಆ ಒಂದು ಫೋನ್ ಮೂಲಕ ಬದಲಾವಣೆ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಐ.ಸಿ.ಐ.ಸಿ.ಐನ ಒಂದು ಮೊಬೈಲ್ ಆ್ಯಪ್‌ನ ಯೂಸ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಆ್ಯಪ್ ಮೂಲಕ ನಾವು ಹೊಸ ಎ.ಟಿ.ಎಂ ಕಾರ್ಡ್ ಇರ್ಬೋದು ಅಥವಾ ಹಳೆ ಎ.ಟಿ.ಎಂ ಕಾರ್ಡ್‌ನ ಪಿನ್ ಚೇಂಜ್ ಮಾಡ್ತಾ ಇರ್ಬೋದು, ಎರಡನ್ನೂ ಮಾಡಬಹುದು. ಆ ಆ್ಯಪ್‌ನ ಓಪನ್ ಮಾಡ್ಕೊಳ್ಳೋಣ. ಪಿನ್ ಜನರೇಷನ್ ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹೊಸ ಕಾರ್ಡ್ ಇರ್ಬೋದು ಅಥವಾ ಅದು ಹಳೆ ಕಾರ್ಡ್ ಇರ್ಬೋದು. ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಆ್ಯಪ್‌ನ ಓಪನ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ಇಲ್ಲಿ ಪಿನ್ನು ಅಥವಾ ಫಿಂಗರ್ ಪ್ರಿಂಟು ಯಾವ ರೀತಿ ನೀವು ಆ್ಯಪ್‌ನ ಇಲ್ಲಿ ಆ್ಯಕ್ಟಿವೇಟ್ ಮಾಡಿದ್ರೆ ಆ ರೀತಿ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರದಲ್ಲಿ ಈ ರೀತಿ ಆ್ಯಪ್ ಲಾಗಿನ್ ಆಗಿದೆ. ಕೆಳಗಡೆ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಸರ್ವಿಸಸ್ಗಳು KYCಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ರೀತಿಯ ಸರ್ವಿಸಸ್ಗಳು ಬರುತ್ತೆ. ಇಲ್ಲಿ ನೋಡಿ ಕಾರ್ಡ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಕಾರ್ಡ್ ಸರ್ವಿಸಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ಡ್ ಸರ್ವಿಸಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಕಾರ್ಡ್ ಪಿನ್ ಸರ್ವಿಸಸ್ ಅಂತ ಇದೆ ನೋಡಿ. ಕಾರ್ಡ್ ಪಿನ್ ಸರ್ವಿಸಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ಡ್ ಪಿನ್ ಸರ್ವಿಸಸ್ ಅಂತ ಬರುತ್ತೆ. ನಂತರದಲ್ಲಿ ಇಲ್ಲಿ ನೋಡಬಹುದು ಮೇಲ್ಗಡೆ ಡೆಬಿಟ್ ಕಾರ್ಡ್ ಪಿನ್ ಜನರೇಷನ್ ಅಂತ ಒಂದು ಆಪ್ಷನ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಹಳೆ ಎ.ಟಿ.ಎಂ ಕಾರ್ಡ್ ಇರ್ಬೋದು ಅಥವಾ ಹೊಸ ಎ.ಟಿ.ಎಂ ಕಾರ್ಡ್ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಕಾರ್ಡ್ ನಂಬರ್ ಇಲ್ಲಿ ತೋರಿಸುತ್ತೆ. ಒಂದಕ್ಕಿಂತ ಜಾಸ್ತಿ ಕಾರ್ಡ್ ಇದ್ರೆ ಇಲ್ಲಿ ಸೆಲೆಕ್ಟ್ ಕಾರ್ಡ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದೇ ಒಂದು ಕಾರ್ಡ್ ಆಕ್ಟಿವ್ ಇದೆ ಸ್ನೇಹಿತರೆ. ನಂತರದಲ್ಲಿ ಇಲ್ಲಿ ಕಾರ್ಡ್ ಮೇಲೆ ಇರುವಂಥ 3 ಅಂಕೆಗಳ CVV ನಂಬರ್ನ ಹಾಕಬೇಕಾಗುತ್ತೆ. 3 ಅಂಕೆಗಳ ಒಂದು CVV ನಂಬರ್ ಕಾರ್ಡ್ ಮೇಲೆ ಇರುತ್ತೆ. ಅದನ್ನು ಹಾಕಿದ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ನೀವು ಒಂದು ಹೊಸ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. 4 ಅಂಕೆಗಳ ಒಂದು ಹೊಸ ಪಿನ್ನನ್ನು ಒಂದು ಸೆಕ್ಯೂರ್ ಆದಂಥ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಮತ್ತೊಂದು ಬಾರಿ ಕನ್ಫರ್ಮ್ ಪಿನ್ ಅಂತ ಬರ್ತಾ ಇದೆ. ಅದೇ ಪಿನ್ನನ್ನು ಮತ್ತೊಂದು ಬಾರಿ ಈ ರೀತಿ 4 ಅಂಕೆಗಳ ಒಂದು ಪಿನ್ನನ್ನು ಎಂಟರ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಎ.ಟಿ.ಎಂ ಕಾರ್ಡ್ ಮೇಲೆ ಇರುವಂಥ ಒಂದು ಸೀರಿಯಲ್ ನಂಬರ್ಸ್ನ ಹಾಕಿ ಅಂತ ಹೇಳ್ತಾ ಇದೆ. ಅಂದರೆ ABCD ಅಂತ ಸೀರಿಯಲ್ ನಂಬರ್ ಇರುತ್ತೆ. ಅದರಲ್ಲಿ ಆ ಬಾಕ್ಸ್ನಲ್ಲಿ ಯಾವ ನಂಬರ್ ಇದೆ, ಇಲ್ಲಿ ಏನು ಬಾಕ್ಸ್ ತೋರಿಸ್ತಾ ಇದೆ D ಅಂದರೆ D ಬಾಕ್ಸ್ನಲ್ಲಿ ಏನಿದೆ, I ಅಂದರೆ I ಬಾಕ್ಸ್ನಲ್ಲಿ ಏನಿದೆ, O ಅಂದರೆ O ಬಾಕ್ಸ್ನಲ್ಲಿ ಏನಿದೆ ಅದನ್ನು ಹಾಕಬೇಕಾಗುತ್ತೆ. ನೀವು ಎ.ಟಿ.ಎಂ ಕಾರ್ಡ್ನ ಒಂದು ಸಾರಿ ತೆಗೆದು ನೋಡಿದರೆ ಅದ್ರ ಮೇಲೆ ಗೊತ್ತಾಗುತ್ತೆ. ನೀವು ಇಲ್ಲಿ ಯಾವ ಸೀರಿಯಲ್ನ ಕೇಳ್ತಾ ಇದೆ ಅದೇ ನಂಬರ್ನ ಹಾಕಿ ABC ಅಥವಾ DEF ಈ ರೀತಿ ಏನು ಕೇಳ್ತಾ ಇದೆ ಆ ನಂಬರ್ನ ಹಾಕಿ ನಂತರದಲ್ಲಿ ಈ ರೀತಿ ನೋಡ್ಬೋದು ನಿಮ್ಮ ಒಂದು ಕಾರ್ಡ್ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಪಿನ್ ಅನ್ನೋದು ಸಕ್ಸಸ್ಫುಲ್ ಆಗಿ ಜನರೇಷನ್ ಆಗುತ್ತೆ.